ನಮ್ಮ ಗಜಸ್ವಾಮಿ ಗಲೀಜಾಗ್ಬಿಡವ್ರೆ ನೋಡ್ರಿ, ಎಷ್ಟು ಗಲೀಜಾಗ್ಬಿಡವ್ರೆ ಅಂದರೆ ಇವಾಗ ಲೈಟಾಗಿ ಓಡಿಸಿದ್ದೀನಿ. ಓಡಿಸ್ಬೇಕಾರೆ ಇದೊಂದು ಸಿಕ್ಬಿಡದ. ನಾನು ಗೋಲ್ಡ್ ಅಂದ್ಕೊಂಡೆ, ಅರೆ ಗೋಲ್ಡ್ ಅಲ್ಲ ಇದು ಬಂದು ಉಮಾ ಗೋಲ್ಡ್. ಇದು ನಾನು ಖುಷಿಯಾಗೋಗ್ಬಿಟ್ಟೆ, ಗುರುಗಳಿಗೆ ಏನು ಅಯ್ಯಪ್ಪ ಗಿಫ್ಟ್ ಕೊಟ್ಬಿಟ್ಟಿದ ಅಂತ. ನೋಡ್ರಿ ಇದು ಯಾವುದೋ ಉಮಾ ಗೋಲ್ಡ್ ಸ್ವಾಮಿ ಇದು. ನೋಡ್ರಿ ಹೆಂಗಿದೆ ಲಕ್ಕೋ, ಹೆಂಗೆಲ್ಲ ತಿರುಗುತ್ತೆ ಅಂತ. ಚಿನ್ನ ಸಿಕ್ತು ಅಂದ್ಬಿಟ್ಟು ಆಮೇಲೆ ಎತ್ಗಿತ್ಕೊಂಡ್ಬಿಟ್ಟಿರೋ ಲತ್ತೆ ಹೊಡೆದ್ಬಿಡ್ತದೆ, ಅದೆಲ್ಲ ಮುಟ್ಟಕ್ಕೆ ಹೋಗ್ಬೇಡ್ರಿ, ಕೊಟ್ಬಿಡ್ರಿ, ಇಲ್ಲ ದೇವಸ್ಥಾನಕ್ಕೆ ಹಾಕ್ಬಿಡ್ರಿ. ಬೆಳಗ್ಗೆನೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಸೀದಾ ಮನೆಗೆ ಬಂದು ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ ಸ್ವಾಮಿಗಳ. ಎಲ್ಲ ಸ್ವಾಮಿಗಳಿಗೂ ಹೇಮಂತ್ ಗೌಡ್ರು ಮಾಡುವ ನಮಸ್ಕಾರಗಳು. ಶಬರಿಮಲೆ ಅಯ್ಯಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಜೀವನದಲ್ಲೂ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರಿಗೂ ನೋಡ್ಕೊತಾರೆ. ಅಯ್ಯಪ್ಪ ನಮ್ಮದವರು ಯಾರೂ ಮೋಸ ಹೋಗಿಲ್ಲ. ನಾನು ನಂಬಿ ನಾನು ಚೆನ್ನಾಗಾಗಿದ್ದೀನಿ. ಈ ವರ್ಷ ನಾನು ಚೆನ್ನಾಗಾಗಿದ್ದೀನಿ. ಇನ್ನು ಈ ವರ್ಷವೂ ನಾನು ತುಂಬ ಇನ್ನೂ ಚೆನ್ನಾಗಿ ಆಗ್ತೀನಿ ಅಂತ ಅಯ್ಯಪ್ಪನ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಮಾಲೆ ಹಾಕ್ಕೊಂಡು ಇನ್ನೇನು ನಾಳೆ ಹೊಡ್ತೀನಿ. ನಾಳೆ ಇರುಮುಡಿ ಇರೋದು. ಯಾರ್ಯಾರೆಲ್ಲ ನನ್ನ ನೋಡಬೇಕು ಅನಿಸುತ್ತೆ ದಯವಿಟ್ಟು ನಾನು ಇರುಮುಡಿಗೆ ಬನ್ನಿ ಪ್ಲೀಸ್ ಸ್ವಾಮಿಗಳೇ. ನಾಳೆ ನಾನು ಹೇಳ್ತೀನಿ ಎಲ್ಲಿ ಏನು ಇರುಮುಡಿ ಅಂತ. ಯಾರ್ಯಾರು ನನ್ನ ವೀಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಬಂದು ನನ್ನ ಇರುಮುಡಿಯಲ್ಲಿ ಭಾಗವಹಿಸ್ಬೋದು, ನನ್ನ ಶಬರಿಮಲೆಗೆ ಕಳಿಸ್ಕೊಡ್ಬೋದು. ದಯವಿಟ್ಟು ಬನ್ನಿ. ನಿಮ್ಮ ಹೇಮಂತ್ ಗೌಡ್ರು ಸ್ವಾಮಿಗಳು ಕೇಳ್ಕೊತಾರೋ ರಿಕ್ವೆಸ್ಟ್ ಇದು, ಬನ್ನಿ. ಸ್ವಾಮಿ ನಮ್ಮ ಆಫೀಸವರು ಇವರು ಕಮಿಟಿ ಸ್ವಾಮಿ ಇದ್ದಾರಲ್ಲ, ಅವ್ರನ್ನ ತೋರಿಸ್ತೀನಿ. ಅವ್ರು ನೋಡ್ರಿ ಹೆಂಗೆ ಆಡ್ತಾರೆ, ಎಷ್ಟು ಹೇಳಿದ್ರು ಕೇಳಲ್ಲ ರೀ. ಸ್ವಾಮಿಗಳಾಗಿದ್ದೀನಿ ರೀ ನಾನು, ಮರ್ಯಾದೆ ಕೊಡ್ರಿ ಅಂದ್ರೂ ಮರ್ಯಾದೆ ಕೊಡ್ತಾರಲ್ಲ, ಕೆಲಸನೇ ಬೇಗ ಮಾಡ್ತಾರಲ್ಲ ಸ್ವಾಮಿಗಳ. ತೋರಿಸ್ತೀನಿ ರೀ ಅವ್ರನ್ನ, ಹಂಗೆ ನೋಡ್ರಿ. ನಗರಿ ಸ್ವಾಮಿ ಕಾಸು ಗೀಸ್ ಕೊಡ್ರಿ, ಔಟ್ ಬರಕ್ಕೆ ಕೊಡ್ತಾರಂತೆ ಸ್ವಾಮಿ. ಕಾಸು ಕೊಡ್ತಾರಂತೆ ನೋಡ್ರಿ ಅವರು. ಏನು ಕೊಡ್ಲಿ? ಹಾಂ ಕೊಡ್ತಾರೆ. ಅಯ್ಯಪ್ಪ ನಮ್ದವರು ಯಾವತ್ತು ಮೋಸ ಆಗಲ್ಲ ಸ್ವಾಮಿಗಳ. ಏನು ಗೊತ್ತಾ, ಹೋದ ವರ್ಷ ನಾನು ಶಬರಿಮಲೆಗೆ ಹೋಗ್ಬೇಕಾದ್ರೆ ತುಂಬ ಬೇಜಾರಲ್ಲಿ ತುಂಬ ಕಣ್ಣೀರು ಹಾಕೊಂಡು ಹೋಗಿದ್ದೆ. ಅಪ್ಪ ಹಿಂಗೆ ಕಷ್ಟ ಕೊಟ್ಬಿಟ್ಟಲ್ಲಪ್ಪ, ನಾನು ಬರೋ ವರ್ಷ ಚೆನ್ನಾಗಿ ಆಗ್ಬೇಕಪ್ಪ ಅಂದ್ಕೊಂಡು ತುಂಬ ಮನ್ಸಾರ ಬೇಡ್ಕೊಂಡು ಹೋದೆ ಸ್ವಾಮಿಗಳೇ. ನಾನು ಬಂದಿದ ತಕ್ಷಣನೇ ನಮ್ಮ ಗಜ ಸಿಕ್ಕಿದ್ದು ಶೋರೂಮ್ ಗಾಡಿ ಹೆಂಗಿತ್ತು ಶೋರೂಮಿಂದ ತಂದು ನಿಲ್ಸಿದ್ದು. ನಾನು ನನ್ನ ಕೈಗೆ ಬಂದಾಗ ಗಜ ಒಂದು 200-250 ಕಿಲೋಮೀಟ್ರ್ ಅಷ್ಟೇ ಓಡಿದ್ದು ನಮ್ಮ ಗಜ. ಇವಾಗ 32,000 ಓಡಿಸಿದ್ದೀನಿ. ಬಂದಿದ್ದು ಚೆನ್ನಾಗದೆ ಸ್ವಾಮಿಗಳೇ, ಚೆನ್ನಾಗಿ ನಿಜಾಗ್ಲು. ಅಯ್ಯಪ್ಪ ನಾನು ತುಂಬ ಕಷ್ಟದಲ್ಲಿ ಹೋದೆ ಅಂದ್ಬಿಟ್ಟೇನೆ, ತುಂಬ ಕಷ್ಟದಲ್ಲಿದ್ದೀನಿ. ಎಲ್ಲರೂ ನನ್ನ ಕೈ ಬಿಟ್ಬಿಟ್ರು, ಅಯ್ಯಪ್ಪ ಮಾತ್ರ ನನ್ನ ಕೈ ಬಿಟ್ಟಿಲ್ಲ. ಹಂಗೆ ಯಾರಿಗೆ ತುಂಬ ನೋವಿರುತ್ತೆ, ತುಂಬ ಯಾರು ಎಲ್ಲ ಕೈ ಕೊಟ್ಬಿಟ್ಟಿರ್ತಾರೆ, ಒಬ್ಬಂಟಿ ಆಗಿರ್ತಾರೆ, ಅವರು ಅಯ್ಯಪ್ಪನ ನಂಬ್ರಿ, ಅಯ್ಯಪ್ಪನ ಪೂಜೆ ಮಾಡ್ರಿ, ಅಯ್ಯಪ್ಪನ ಧ್ಯಾನ ಮಾಡ್ರಿ. ನಿಜಾಗ್ಲೂ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಕಾಣಿಲ್ಲ ಅಂದರೆ ಆವಾಗ ಈ ಹೇಮಂತ್ ಗೌಡ್ರಿಗೆ ಬಂದು ಹೇಳ್ರಿ. ಆವಾಗ ನೀವು ಹೇಳಿಂದ ನಾನು ಕೇಳ್ತೀನಿ. ನಾನು ಚೆನ್ನಾಗಿ ಆಗಿರೋದಕ್ಕೆ ಸ್ವಾಮಿ ನಾನು ಹೇಳ್ತಾ ಇರೋದು. ನಾನು ತುಂಬ ನೋವಲ್ಲಿದ್ದೆ, ನನಗೆ ಒಂದು ಮನೆ ಬಿಟ್ಬಿಟ್ಟಿದ್ದೆ. ನಾನು 1 ವರ್ಷ ಊಟನೂ ಇರಲಿಲ್ಲ, ಫುಟ್ಪಾತಲ್ಲಿ ಮಲಗಿದ್ದೀನಿ, ಫೋನ್ ಇರಲಿಲ್ಲ. ಎಲ್ಲರೂ ಆಡ್ಕೊಂಡಿರೋರು. ಇವಾಗ ಆಡ್ಕೊಂಡಿರೋರು ಬಾಯಲ್ಲಿ ನನ್ನ ಬಗ್ಗೆ ಆಡ್ತಾರೆ, ಒಳ್ಳೆ ಆಡ್ತಾರೆ. ಇದ್ರೆ ಇವನ್ ಥರ ಇರಬೇಕು ಅಂತ ನನಗೆ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅಯ್ಯಪ್ಪ ಮಾಲೆ ಹಾಕೊಂಡು ಹೇಳ್ತಾ ಇದ್ದೀನಿ, ನಂಬ್ರಿ. ಅಯ್ಯಪ್ಪ ನಂಬಿ ಅಯ್ಯಪ್ಪಂಗೆ 1 ಸಲ ಬೇಡ್ಕೊಳ್ರಿ, ತಂದೆ ನನಗೆ ನೀನೇ ಇಲ್ಲ ಅಂತ 1 ಸಲ ಬೇಡ್ಕೊಳ್ರಿ. ನಮ್ಮಪ್ಪ ಅಯ್ಯಪ್ಪ ಕಾಪಾಡಿಲ್ಲ ಅಂದರೆ ಕೇಳ್ರಿ, ಸೀರಿಯಸ್ ಆಗೋನು. ನಾನು ತುಂಬ ಖುಷಿಯಾಗಿ ಹೋಯ್ತಾ ಇದ್ದೀನಿ. ಹೋದ ವರ್ಷ ನಾನು ಹೆಂಗೋದೆ ಅದು ಬೇಡ, ಹೋಗಿದ್ದು ಮತ್ತೆ ಬರಲ್ಲ. ಈ ವರ್ಷದಿಂದ ನಾನು ತುಂಬ ಖುಷಿಯಾಗಿ ಹೋಯ್ತಾ ಇದ್ದೀನಿ. ನನ್ನ ಹಿಂದೆ ಎಲ್ಲರೂ ಇದ್ದಾರೆ, ನನಗೆ ಬೇಕಾಗಿರೋರೆಲ್ಲರೂ ನನ್ನ ಜೊತೆಲಿದ್ದಾರೆ, ಬಂದೇ ಬರ್ತಾರೆ. ಅದಕ್ಕೋಸ್ಕರ ನಾನು ಖುಷಿಯಾಗಿದ್ದೀನಿ ಸ್ವಾಮಿಗಳ. ಎಲ್ಲರಿಗೂ ಅಯ್ಯಪ್ಪ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೀವು ಸ್ವಲ್ಪ ನನ್ನ ಬಗ್ಗೆ ಕೇಳ್ಕೊಡ್ರಿ, ಹೇಮಂತ್ ಗೌಡ್ರಿಗೆ ಒಳ್ಳೇದಾಗಲಿ,
ಅವ್ನ ಯೂಟ್ಯೂಬ್ ಚಾನೆಲ್ ಒಂದು ಏನೋ ಒಂದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ವಾಮಿಗಳು. ಒಳ್ಳೇದಾಗಲಿ ಅಂತ ಕೇಳ್ಕೊಳ್ರಿ. ಆ ದೇವ್ರು ನಿಮಗೂ ಒಳ್ಳೇದು ಮಾಡ್ತಾರೆ, ನಮಗೂ ಒಳ್ಳೇದು ಮಾಡ್ತಾರೆ. ಏನಂತೀರಾ? ಸ್ವಾಮಿಯೇ ಶರಣಮಯ್ಯಪ್ಪ.